ಅದರಲ್ಲೂ ಒಂದು ಹೋಮ ಹವನ ಗೃಹ ಪ್ರವೇಶ ಅಂದರೆ ಪಿತೃದೇವತೆಗಳಿಗೆ ನಮಸ್ಕಾರ, ನಿಮ್ಮ ಅನುಗ್ರಹದಿಂದಲೇ ಇದು ಇರೋದು ನಂದಿ ಶ್ರಾದ್ದ ಅಂದರೆ ಪಿತೃದೇವತೆಗಳ ಆರಾಧನೆ ಮಾಡಿಯೇ ಮುಂದುವರಿಬೇಕು. ಅದು ಮಾಡಿಲ್ಲ ಅಂತಂದರೆ ಪುಣ್ಯ ಬರೋದಿಲ್ಲ ಅಂತಂದರು. ಸರಿ. ಇತ್ಯುಕ್ತೋಹಂ ಭಗವತ ದೇವದೇವೇನ ಭಾಸ್ವತ ಸನತ್ಕುಮಾರೇಣ ಪುನಃ ಪೃಷ್ಠಮಾನ್ ದೇವಮವ್ಯಯಂ. ನಾನು ಮತ್ತೆ ಕೇಳಿದೆ, ಸಂದೇಹಂ ಅಪರಶ್ರೇಷ್ಠಂ, ಸ್ವಾಮಿ ಇನ್ನೊಂದು ಸಂದೇಹ ಇದೆ, ನಿಬೋಧ ತನ್ಮೇ ಗಾಂಗೇಯ. ಅವಾಗ ಇನ್ನೊಂದು ಕೇಳು, ಏನದು ಸಂದೇಹ ಅಂದಾಗ, ಕಿಯಂತೋ ವೈ ಪಿತೃಗಣ, ಆ ಪಿತೃಗಣ ಎಷ್ಟಿದೆ, ಯಾರ್ಯಾರು ಅಂದಾಗ, ಸಪ್ತೈತೆ ಯಜತಾಂ ಶ್ರೇಷ್ಠ ಸ್ವರ್ಗೇ ಪಿತೃಗಣ ಸ್ಮೃತ. 7 ಜನ, ಒಟ್ಟು 7 ಜನ ಇದ್ದಾರೆ. ಚತ್ವಾರೋ ಮೂರ್ತಿಮಂತಶ್ಚ, 4 ಮೂರ್ತರು, 3 ಜನ ಅಮೂರ್ತರು. ಈಗ ಹೇಳಿದಂತೆ ತೇಷಾಂ ಲೋಕಂ ವಿಸರ್ಗಂಚ, ಅವರ ಲೋಕ ಅವರ ಸೃಷ್ಟಿ ಅದನ್ನೆಲ್ಲ ಹೇಳ್ತೇನೆ ಅಂತ. ಮೊದಲನೇದು ವೈರಾಜರು. ವಿರಾಜನ್ಯ ದ್ವಿಜಶ್ರೇಷ್ಠ ವೈರಾಜ ಇತಿ ವಿಶ್ರುತಾ ಯಜಂತಿ ತಾನ್ ದೇವಗಣಾ ವಿಧಿದೃಷ್ಟೇನ ಕರ್ಮಣ. ಪ್ರಜಾಪತಿ ಅನ್ನುವವನ ಮಕ್ಕಳಾಗಿ ವೈರಾಜರು ಹುಟ್ಟಿದ್ದಾರೆ. ಅವರು ಇರುವ ಲೋಕ ಸನಾತನ ಲೋಕ ಅಂತ ಒಂದಿಷ್ಟು ಅವ್ರ ಮಾಹಿತಿಯನ್ನು ಕೊಡ್ತಾರೆ. ಅವರ ಮಗಳು ಮೇನಾದೇವಿ. ಇಷ್ಟು ಹೇಳಿ ಅವ್ರದ್ದೊಂಚೂರು ಮಾಹಿತಿಯನ್ನು ಹರಿವಂಶದಲ್ಲಿ ಹೇಳ್ತಾರೆ, ಅವ್ರ ವಂಶದ ವಿವರಣೆಯನ್ನು. ಮೇನಾದೇವಿ ಯಾರು ಅಂದರೆ, ಈ ಪಾರ್ವತಿಯ ಪರ್ವತರಾಜನ ಹೆಂಡತಿ, ಪಾರ್ವತಿ ತಾಯಿ ಅವಳು ಮೇನಾದೇವಿ. ಈ ಮೇನಾದೇವಿಗೆ 3 ಜನ ಮಕ್ಕಳಾದರು. ಆ 3 ಜನ ಹೆಣ್ಣು ಮಕ್ಕಳ ಹೆಸರು, ಒಬ್ಬಳ ಹೆಸರು ಏಕಪರ್ಣ, ಇನ್ನೊಬ್ಬಳ ಹೆಸರು ಏಕಪಾಟಲ, ಇನ್ನೊಬ್ಬಳ ಹೆಸರು ಅಪರ್ಣ. ಪೆಟಲ್ಸ್, ಅದೇ ಪಾಟಲ ಅಂದರೆ ಹೂವಿನ ಎಸಳನ್ನ ತಿಂದು ತಪಸ್ ಮಾಡಿದವಳು ಒಬ್ಳು. ಒಂದೇ ಒಂದು ಎಲೆಯನ್ನ ತಿಂದು ತಪಸ್ ಮಾಡಿದವಳು ಒಂದು ಎಲೆ ಮಾತ್ರ. ಇಲ್ಲಿ ಸಾಮಾನ್ಯ ಮಟ್ಟದಲ್ಲಿ ಎಲೆಗೆಷ್ಟು ಅಂತೀವಿ, ಆ ಎಲೆ ಅಲ್ಲ. 400 ರೂಪಾಯಿ ಎಲೆ ಅಂದ್ರೆ ಹೈ ಕ್ಲಾಸ್ ಆಗಿರುತ್ತೆ. ಆ ಎಲೆ ತಿಂದು ಬಿಟ್ರೆ ಏನು ಬೇಡ, ಆ ಎಲೆ ಅಲ್ಲ, ಬರೀ ಎಲೆ. ಒಂದು ಎಲೆಯನ್ನ ತಿಂದು ತಪಸ್ಸು ಮಾಡಿದವಳು ಒಬ್ಳು, ಒಂದು ಹೂವಿನ ಎಸಳನ್ನ ತಿಂದು ತಪಸ್ಸು ಮಾಡಿದವಳು ಒಬ್ಳು, ಇನ್ನೊಬ್ಳು ಎಲೆನೂ ಇಲ್ಲ ಎಸಳೂ ಇಲ್ಲ. ಆ ತರಹ ತಪಸ್ಸು ಮಾಡಿದರು. ತಾಯಿಗೆ ತುಂಬ ಬೇಜಾರಾಯ್ತು ಮಕ್ಕಳು ತಪಸ್ಸು ಮಾಡೋದು ನೋಡಿ. ಅದರಲ್ಲೂ ಏನೂ ತಿಂದೇ ಇರೋಳು ನೋಡೋದು ತುಂಬ ಬೇಜಾರಾಯ್ತು. ಯಾವುದೇ ತಾಯಂದ್ರಿಗಾಗಲಿ ಮಕ್ಕಳು ತಿಂತಾ ಇದ್ರೆ ಸಂತೋಷ. ಅದು ಯಾರ ಮುಂದೆ ಹೇಳಲ್ಲ, ನೀನು ಒಳಗೆ ತಿನ್ನಪ್ಪ ದೃಷ್ಟಿ ಆಗುತ್ತೆ ಅಂತೇಳಿ ತುರುಗ್ತಾ ಇರ್ತಾರೆ ಕೆಲವರು. ಏನು ಮುಂಡೆ ಅದು ತಿಂದು 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 ಅದ್ರದ್ದು ತಿನ್ನೋದೇ ಕೆಲಸ ಕೂತಿರತ್ತದು. ಆಗಾಗ ಅಂತಿರ್ತಾರೆ ದೃಷ್ಟಿ ಆಗತ್ರಿ ಏನು ತಿನ್ನಲ್ಲ ಅಂತ. ಹಾಗಾಗಿ ಸರಿ, ಇವಳು ಪಾಪ ಊ ಮಾ ಇತಿ ನಿಷೇಧಂತಿ. ಊ ಅಂದ್ರೆ ಸಂಬೋಧನೆ, ಎಲೈ ಏನಮ್ಮ ಇಷ್ಟು ಉಪವಾಸ ಮಾಡಿದ್ರೆ ಹೇಗೆ, ಮಾಡಬೇಡ ಏನಾದ್ರೂ ತಗೋ ಅಂತ ತಾಯಿಯೊಳಗೆ ಉಮಾ ಇತಿ ನಿಷೇಧಂತಿ, ಉಮಾ ಇತಿ ನಿಷೇಧಂತಿ. ಅವಳ ಹೆಸರು ಉಮಾ ಅಂತ ಆಗ್ಬಿಡ್ತು, ರುದ್ರದೇವರ ಹೆಂಡತಿ. ಉಮಾ ಅಂತ ತೊಟ್ಲಲ್ಲಿ ಇಟ್ಟಿದ್ದಲ್ಲ. ಓ ಎಲೈ ಮಗಳೇ, ಇಂಥ ಘೋರವಾದ ಉಪವಾಸವನ್ನ ಮಾಡಬೇಡ ಅಂದದ್ದಕ್ಕೆ ಉಮಾ ಇತಿ ನಿಷೇಧಂತಿ ಮಾತೃಸ್ನೇಹೇನ ದುಃಖಿತ ಸಾತತೋಕ್ತ ತಯಾ ಮಾತ ದೇವಿ ದೇವಿ ದುಶ್ಚರಚಾರಿಣಿ ಉಮೇತ್ಯೇವ ಅಭವತ್ ಖ್ಯಾತ. 3 ಲೋಕೇಶು, 3 ಲೋಕದಲ್ಲಿ ಉಮಾ ಅಂತಾನೆ ಅವಳಾದ್ಲು. ಮತ್ತೆ ಅವರಿಗೆ ಯಾರ್ಯಾರನ್ನು ಕೊಟ್ಟು ಮದುವೆ ಮಾಡಿದ್ರು ಅಂತ, ಉಮಾಗೆ ರುದ್ರದೇವರನ್ನು ಕೊಟ್ಟರು, ಏಕಪರ್ಣ ಅನ್ನೋಳಿಗೆ ದೇವರನ್ನು ಕೊಟ್ಟರು, ಮತ್ತೊಬ್ಬಳಿಗೆ ಜೈಗೀಶವ್ಯ ಅಂತ ಒಬ್ಬರನ್ನು ಕೊಟ್ಟು ಮದುವೆ ಮಾಡ್ಯಾರ. ಇಷ್ಟು. ಅಗ್ನಿಶ್ವಾತ್ತರು ಅಂತ ಮತ್ತೊಬ್ಬರು, ಅವರ ತಂದೆ ಮರೀಚಿ ಋಷಿಗಳು. ಅವರು ಇರುವ ಲೋಕ ಸೋಮಪದ ಅನ್ನೋ ಲೋಕದಲ್ಲಿ ಇರ್ತಾರೆ. ಇವರ ಮಗಳು ಅಚ್ಚೋದೆ ಅಂತ, ವೇದವ್ಯಾಸ ದೇವರ ತಾಯಿ ಸತ್ಯವತಿ. ಇವಳ ಮೂಲ ಹೆಸರು ಅಚ್ಚೋದೆ. ಏನಾಯ್ತು ಅಂದ್ರೆ ಇಲ್ಲಿ ಹರಿವಂಶ ಹೇಳುತ್ತೆ, ಅವಳು ಯಾಕೆ ಸತ್ಯವತಿ ಆಗಿ ಬಂದ್ಲು. ಒಮ್ಮೆ ಅವಳು ಅಲ್ಲೆಲ್ಲೋ ಪರಲೋಕದಲ್ಲಿ ಬರ್ತಾ ಇದ್ಲು, ಪಿತೃದೇವತೆಗಳು ಬಂದರು. ಇವರ ಬ್ರೈಟ್ನೆಸ್ ಇಂದ ಅವಳ ಕಣ್ಣು ಕುಕ್ಕೋಯ್ತು.
ಯಾರು ಗೊತ್ತಾಗಲಿಲ್ಲ. ಈಗ ತುಂಬ ಈ ಹಾಲೋಜನ್ ಬಲ್ಪ್ ಹಾಕೊಂಡು ಗಾಡಿಗಳು ಬರ್ತಿರತ್ತೆ, ಗೊತ್ತಾಗಲ್ಲ. ನಾವು ತುಂಬ ಓವರ್ ಟೇಕ್ ಮಾಡ್ತೀವಿ ಅಂದರೆ ಮೋರಿಲಿ ಕೂತಿರ್ತೀವಿ, ಅದು ಮೋರಿ ಯಾವುದು ಇನ್ನೊಂದು ಯಾವುದು ಗೊತ್ತಾಗಲ್ಲ, ಬಾಯಿ ಮುಚ್ಕೊಂಡಿದ್ರೆ ಸರಿ ಇರ್ತೀವಿ. ಅತಿಯಾದ ಬೆಳಕು ಕಣ್ಣು ಕುಕ್ಕಿಟ್ಟು ಬಿಡುತ್ತೆ, ಹಾಗಿತ್ತು ಇವ್ರದ್ದು. ಅಮಾವಾಸ್ಯು ಅನ್ನೋ ಒಬ್ಬ ಉಪರಿಚರ ಅಂತಾನು, ಅವನು ಚಂದ್ರನ ವಂಶದಲ್ಲಿ ಬರೋನು, ಅಮಾವಾಸ್ಯು ಅಂತ. ಆಯೋ ಅಮಾವಾಸ್ಯು ಅನ್ನೋ ಗಂಧರ್ವನೂ ಹೌದು. ಅವನು ಬರ್ತಾ ಇದ್ದ, ಅವನು ಹೋಗಿ ಆಲಿಂಗನ ಮಾಡಿಕೊಂಡು, ತಂದೆ ಹೇಗಿದೆ ಅಂತ. ತಂದೆ ಅಂತ ಯಾವಾಗ ಆಲಿಂಗನ ಮಾಡಿಕೊಂಡು, ಈ ತಂದೆ ಹೆತ್ತ ತಂದೆ ಜೊತೆಯಲ್ಲಿದ್ದರು. ಅಮ್ಮ, ನಮ್ಮೆದುರಿಗೆ ನೀವು ಇನ್ನೊಬ್ಬನನ್ನ ಅಪ್ಪ ಅಂತ ಆಲಿಂಗನ ಮಾಡಿಕೊಂಡಿದ್ದು ನಮಗೆ ಅಪಮಾನ ಆದಾಗಾಯಿತು. ಅವಳೊಂದು ಬೇಕಂತ ಮಾಡಿಲ್ಲ, ನಿಮ್ಮ ಬೆಳಕಿಂದ ಹಾಗಾಯಿತು. ಏನೇ ಆದರೂ ತಪ್ಪೇ. ನಮ್ಮೆದುರಿಗೆ ನೀನು ಆಲಿಂಗನ ಮಾಡಿಕೊಂಡದ್ದರಿಂದ ಬಹಳ ಏನು ನಿನಗೆ ಶಾಪ ಕೊಡಲ್ಲ, ಅವನ ಮಗಳಾಗೆ ನೀನು ಭೂಲೋಕದಲ್ಲಿ ಹುಟ್ಟು ಅಂದ್ಲು. ಅವರಂದ್ರು ಭೂಲೋಕದಲ್ಲಿ ಹುಟ್ಟೋದೇ ಕಷ್ಟ ಅಲ್ವಾ, ಅದೇ ಬೇಡ ಅಂತೀನಿ. ಇಲ್ಲ, ಒಂದು ದೊಡ್ಡ ಭಾಗ್ಯ ಇದೆ, ನಿನ್ನ ಹೊಟ್ಟೆಯಲ್ಲಿ ಭಗವಂತ ಅವತಾರ ಮಾಡ್ತಾನೆ, ಹೋಗಿ ಹುಟ್ಟು ಅಂದ್ರು. ಆ ಅಮಾವಾಸ್ಯು ಅನ್ನೋ ಗಂಧರ್ವನೇ ಇನ್ನೆಲ್ಲೋ ಬಂದಾಗ ತನ್ನ ಹೆಂಡತಿಯ ನೆನಪಾಗಿ ತನ್ನ ವೀರ್ಯವನ್ನು ಒಂದು ದೊನ್ನೆಯಲ್ಲಿ, ಉಪರಿಚರವಸು ಮೇಲೆ ಹಾರಾಡ್ಕೊಂಡಿದ್ದ ಅವನು, ಆ ದೊನ್ನೆಯಲ್ಲಿ ಹಿಡಿದು ಒಂದು ಗಿಡಗದ ಕೈಯಲ್ಲಿ ಕೊಟ್ಟ, ತನ್ನ ಹೆಂಡತಿಗೆ ಮುಟ್ಸು ಅಂತ. ಇನ್ನೊಂದು ಯಾವುದೋ ಗಿಡಗ ಬಂದು ಜಗಳ ಆಡಿ ಸಮುದ್ರದಲ್ಲಿ ಬಿದ್ದೋಯ್ತದು. ಆ ಬಿದ್ದದ್ದನ್ನು ಮೀನು ನುಂಗುತ್ತು. ಆ ಮೀನನ್ನ ಇವನು ಮೀನು ಹಿಡ್ಕೊಂಬಂದ ದಾಶರಾಜ ಹೆಚ್ಚಿದ್ರೆ 2 ಮುದ್ಗಾರ ಮಗು, 50-50 ಅರಮನೆ ಕೊಟ್ಟ. ರಾಜ ಅಂದ, ನೀಕೊಕಟಿ ನಾಕೊಕಟಿ ಅಂತ. ಆ ಹೆಣ್ಣನ್ನು ಇವನು ಕೊಟ್ಟ, ಗಂಡನ್ನು ಅವನು ಇಟ್ಕೊಂಡ. ಆ ಹೆಣ್ಣೆ ಮತ್ಸ್ಯಗಂಧಿ ಅಂತ, ಮೀನಿನಲ್ಲಿ ಹುಟ್ಟಿದ ಮೀನು ವಾಸನೆ ಇತ್ತು. ವೇದವ್ಯಾಸ ದೇವರ ಅವತಾರ ಆದ್ಮೇಲೆ ಯೋಜನಗಂಧಿ ಅಂತ ಆದ್ಲು. 9 ಮೈಲಿ ಅಗರಬತ್ತಿ ಫ್ಯಾಕ್ಟ್ರಿನೇ ಇರಲಿಲ್ಲ ಅಂತ, ಅಂತಹ ಸುವಾಸನೆ ಯೋಜನಗಂಧಿ ಅಂತ. ಅವಳೇ ಸತ್ಯವತಿ ಅಂತ ಆದ್ಲು. ಈ ಅಚ್ಚೋದಯೇ ವೇದವ್ಯಾಸ ದೇವರ ತಾಯಿ ಆದ್ಲು. ಸತ್ಯವತಿ ಪರಾಶರರ ವಿವಾಹ ಆದಮೇಲೆ ಹುಟ್ಟಿದ್ದು ಅಂತ. ಕಾನೀನ ಅಂತ ಕರೆಯೋದು ಕನ್ಯೆ ಆದಾಗ ಹುಟ್ಟಿದ್ದರಿಂದಲ್ಲ. ವೇದವ್ಯಾಸ ದೇವರ ಅವತಾರ ಆದರೂ ಅವಳಿಗೆ ಕನ್ಯಾತ್ವಕ್ಕೆ ಭಂಗ ಬರಲಿಲ್ಲ, ಆದ್ದರಿಂದ ಕಾನೀನ. ವೇದವ್ಯಾಸ ದೇವರ ಕಾನೀನತ್ವಕ್ಕೂ ಕನ್ಯನ ಕಾನೀನತ್ವಕ್ಕೂ ಕರ್ಣನ ಕಾನೀನತ್ವಕ್ಕೂ ವ್ಯತ್ಯಾಸ ಇದೆ. ಕರ್ಣ ಕನ್ಯೆಯಾದಾಗೆ ಹುಟ್ಟಿದ್ದರಿಂದ ಅವನು ಕಾನೀನ. ವೇದವ್ಯಾಸ ದೇವರನ್ನ ಕಾನೀನ ಮದ್ಗುರು ಸುಶೇವ್ಯ ಪದಾಜ್ಜ ಯುಗ್ಮ ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂತೆ ಆದವರೆಲ್ಲರೂ ಕಾನೀನ ಅಂತ ಸಂಬೋಧನೆ ಮಾಡಿದ್ದಾರೆ. ಕನ್ಯೆಯಲ್ಲಿ ಹುಟ್ಟೋದು ಅಪರಾಧವೇ, ಜನ್ಮ ಶುದ್ಧಿ ಇಲ್ಲ ಅಂತಾನೆ. ವೇದವ್ಯಾಸ ದೇವರಿಗೆ ಈ ನಿಯಮ ಇಲ್ಲ. ತಥಾಪಿ ಪರಾಶರರಿಗೂ ಸತ್ಯವತಿಗೂ ವಿವಾಹ ಆದ ಮೇಲೆ ವೇದವ್ಯಾಸ ದೇವರ ಅವತಾರ ಆದದ್ದು. ಮತ್ತು ಕಾನೀನ ಅಂತೀರಿ ಯಾಕೆ? ಅವಳಿಗೆ ಪುನಃ ಕನ್ಯಾತ್ವ ಇದ್ದದ್ದರಿಂದ ಕಾನೀನ. ಅವಳ ಕನ್ಯಾತ್ವಕ್ಕೆ ಯಾವ ಭಂಗ ಬರದೇ ಇದ್ದದ್ದರಿಂದ ಕಾನೀನ ಅಂತ ಇವರನ್ನ ಕರೆಯೋದು ಅಂತ. ಅದಾದ ಮೇಲೆ ಬರಿಹಿಷದರು ಅಂತ ಮತ್ತೊಬ್ಬ ಪಿತೃಗಳು. ಅವರು ಪುಲಸ್ತ್ಯ ಅನ್ನೋ ಋಷಿಗಳ ಮಕ್ಕಳು, ವೈಬ್ರಾಜ ಅನ್ನೋ ಲೋಕದಲ್ಲಿರ್ತಾರೆ. ಪೀವರಿ ಅಂತ ಇವ್ರಿಗೊಬ್ಬಳು ಮಗಳು, ಶುಕಾಚಾರ್ಯರ ಹೆಂಡತಿ. ಕೃಷ್ಣ, ಗೌರ, ಪ್ರಭು, ಶಂಭು ಅಂತ 4 ಗಂಡು ಮಕ್ಕಳು, ಕೃತ್ವಿ ಅಂತ ಒಂದು ಹೆಣ್ಣು ಮಗಳು ಇವ್ರಿಗೆ ಆಯಿತು ಅಂತ. ಇದಾದ ಮೇಲೆ ಸುಕಾಲರು ಅಂತ ಇವರು ವಸಿಷ್ಠ ಋಷಿಗಳ ಮಕ್ಕಳು. ಇವರು ಜ್ಯೋತಿರ್ಲೋಕದಲ್ಲಿ ಇರ್ತಾರೆ. ಗೌ ಅಂಥೇಳಿ ಅಥವಾ ಏಕ ಶೃಂಗ ಅಂತ ಒಬ್ಬ ಮಗಳು. ಆಂಗಿರಸರು ಅಂತ ಈ ಸುಕಾಲರೇ ಅಂತ ಬ್ರಾಹ್ಮಣರು ಮಾಡುವಂತಹ ಶ್ರಾದ್ದಕ್ಕೆ ಬರುವ ರೆಪ್ರೆಸೆಂಟೇಟಿವ್ಸು ಸುಕಾಲರು. ಆಂಗಿರಸರು ಅಂತ ಆಂಗಿರಸ ಋಷಿಗಳ ಮಕ್ಕಳು. ಮರೀಚಿ ಗರ್ಭ ಅನ್ನೋ ಲೋಕದಲ್ಲಿರ್ತಾರೆ. ಯಶೋಧ ಅಂತ ಇವರ ಮಗಳು. ವಿಶ್ವಮಹಾನ್ ಅಂತ ಗಂಡ. ವೃದ್ಧಶರ್ಮನ ಸೊಸೆ, ದಿಲೀಪನ ತಾಯಿ. ದಿಲೀಪ ಅಂತೇನು ಚಕ್ರವರ್ತಿ ಇದಾನಲ್ಲ, ಅವನ ತಾಯಿ. ಸುಸ್ವಧರು ಅಂತ ಪುಲಹ ಅನ್ನೋ ಋಷಿಗಳ ಮಕ್ಕಳು. ಸ್ವರ್ಗದಲ್ಲಿ ಇಷ್ಟ ಬಂದ ಕಡೆ ಇರ್ತಿರ್ತಾರೆ. ವಿರಜ ಅಂತ ಇವ್ರ ಮಗಳು, ನಹುಷನ ಹೆಂಡತಿ. ವಿರಜ ಅನ್ನೋಳು ನಹುಷನ ಮಗಳು. ಯಯಾತಿ ಮೊದಲಾದವರು. ಯತಿ, ಯಯಾತಿ, ಸಂಯಾತಿ, ವಿಯತಿ, ಯತಿ ಇವರ ತಾಯಿ ಇವಳು. ಸೋಮಪರು ಅಂತ ಹಿರಣ್ಯಗರ್ಭ ಅನ್ನೋ ಲೋಕದಲ್ಲಿರ್ತಾರೆ. ಮತ್ತೆ ಹಿರಣ್ಯಗರ್ಭ ಅನ್ನೋ ಅಗ್ನಿಯ ಮಕ್ಕಳು. ಮಾನಸ ಲೋಕದಲ್ಲಿ ನರ್ಮದಾ ಅಂತ ಇವರ ಮಗಳು. ಪುರುಕುತ್ಸ ಅನ್ನೋ ಮದುವೆಯಾಗಿ ತ್ರಸದಸ್ಯು ಅನ್ನೋ ಮಗನನ್ನು ಪಡೆದಾಳೆ. ಇಷ್ಟು ಹೇಳಿ ಈಗ ನಾವು ಮಾಡಿದಂತಹ ಇಷ್ಟು ಇವರು ಶ್ರಾದ್ದದಲ್ಲಿ ಇಲ್ಲಿ ಅನ್ನದಲ್ಲಿ ಪಿಂಡ ಇಡೋದು.
ಅವ್ರು ಹೋಗಿ ಮುಟ್ಟೋ ಬಗೆ ಹೇಗೆ ಅನ್ನೋ ಒಂದು ಕ್ವಶನ್ ಮಾಡಿದ್ದಾರೆ. ಇದು ಇಲ್ಲೇನು ಅದನ್ನೇ ಏನು ಹೇಳಿಲ್ಲ, ನೀನು ಇಲ್ಲಿ ಮುಟ್ಟಿಸಿದ್ರೆ ಅವ್ರಿಗೆ ಹೋಗಿ ತೆಗೆದುಕೊಂಡು ಕೊಡ್ತಾರೆ. ವಾಸ್ತವಿಕವಾಗಿ ಪಿಂಡ ಅನ್ನೋದು ಹೋದವರು ತಿನ್ನುವ ಆಹಾರ ಅಲ್ಲ, ಅದು ಅಧಿಷ್ಠಾನ ಅಷ್ಟೇ, ಅವರ ಶರೀರ, ಬಂದು ಸೇರಲಿಕ್ಕೆ ಇರುವ ಶರೀರ. ಹಾಗಾದರೆ ಅವರು ತಿನ್ನುವ ಆಹಾರ ಯಾವುದು ಅಂತಂದರೆ ಎರಡು ರೀತಿಯಲ್ಲಿ ವಿವಕ್ಷೆ ಉಂಟು. ಒಂದು, ಇವರು ತೆಗೆದುಕೊಂಡು ಹೋಗಿ ಅವರಿಗೆ ಮುಟ್ಟಿಸ್ತಾರೆ, ಅವ್ರು ಯಾವ ಯೋನಿಯಲ್ಲಿರ್ತಾರೋ ಅದನ್ನು ಕನ್ವರ್ಟ್ ಮಾಡಿ ಕೊಡ್ತಾರೆ, ಅದು ಅವರ ಜವಾಬ್ದಾರಿ. ಆದರೆ ಅದು ಮಾಡಬೇಕಾದ್ರೆ ಇಲ್ಲಿ ಬರೀ ಪಿಂಡ ಇಟ್ಟರೆ ಆಗೋದಿಲ್ಲ, ಮಂತ್ರಗಳನ್ನು ಶ್ರಾದ್ದದಲ್ಲಿ ಒಂದು 7ರಿಂದ 8 ಪ್ರೋಸೆಸ್ ಇದೆ. ಆ 8 ಪ್ರೋಸೆಸ್ಸಲ್ಲಿ ಯಾವುದೋ ಒಂದು ಹಾಗೆ ಇರ್ತಾರೆ. ಅವ್ರು ಏನಾಗಿದ್ದಾರೆ ನಮ್ಗೆ ಗ್ಯಾರಂಟಿ ಇದ್ರೆ ಶ್ರಾದ್ದ 10 ನಿಮಿಷದ ಕೆಲಸ. ಇಲ್ಲ ನಮಗೆ ಗೊತ್ತಿಲ್ಲ, 7 ಮಾಡಿಬಿಟ್ರೆ ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ ಯಾವುದೋ ಒಂದು ಹಾಗೆ ಇರ್ತಾರೆ ಅಂತ. ಉಡುಪಿ ಅಡುಗೆ 8 ಬಗೆ ಹುಳಿ ಮಾಡಿದ್ರೆ ಯಾವುದೋ ಒಂದು ತಿಂದು ಅಥವಾ ಎಲ್ಲಾ ತಿಂದು ಹೊಟ್ಟೆ ಅಂತೂ ತುಂಬಿಸ್ಕೋತಾನೆ ಅಂತ. ಅಗ್ನೌ ಕರಣೇನ ದೇವಸ್ಥಾಹ. ಒಂದು ವೇಳೆ ನಮ್ಮ ವಂಶದಲ್ಲಿ ಬಂದ ನಮ್ಮ ಹಿರಿಯರು ದೇವತಾ ಕ್ಯಾಡರರಾಗಿದ್ರೆ, ದೇವತೆಗಳಾಗಿದ್ರೆ, ನಾನು ಕೊಟ್ಟಿದ್ದರಿಂದ ಅವರು ಉದ್ಧಾರ ಅಲ್ಲ, ನಾನು ಇಲ್ಲಿ ಅಗ್ನೌಕರಣ ಅನ್ನುವ ಪ್ರೋಸೆಸ್ ಮಾಡೋದರಿಂದ ಅವತ್ತು ಅವರಿಗೆ ಅಮೃತ ಹೆಚ್ಚು ಕೊಟ್ಟು ನಿನ್ನ ವಂಶದಲ್ಲಿ ಬಂದವನು ನಿನ್ನ ಪೂಜೆ ಮಾಡಿದಾನೆ ಅಂತಾರೆ. ಆಗ ಅವರಿಗೆ ವಿಶೇಷವಾಗಿ ಇವರು ಅನುಗ್ರಹವನ್ನು ಮಾಡ್ತಾರೆ. ಅಗ್ನವೋ ಕರಣೇನ ದೇವಸ್ಥಾಹ. ಸರಿ, ಸ್ವರ್ಗಸ್ಥಾಹ ವಿಪ್ರಭೋಜನಾತ್. ಬ್ರಾಹ್ಮಣರ ಭೋಜನ ಅಂತ ಏನಿದೆ, ಬ್ರಾಹ್ಮಣರ ಭೋಜನ ಅಂದ್ರೆ ಅಲ್ಲಿ ಭೂರಿ ಭೋಜನ ಅಲ್ಲ, ಚಟಕ ಕೂಡಿಸಿ ಪ್ರತ್ಯಕ್ಷ ಭೋಜನ. ಆಕ್ಚುಲಿ ಅದೇ ಬ್ರಾಹ್ಮಣ ಭೋಜನ ಅಂತ. ಪ್ರತಿ ಶ್ರಾದ್ದಕ್ಕೂ ಮಾಡಬೇಕು, ಆಗುವುದಿಲ್ಲ ಅಂಥೇಳಿ ದರ್ಭೆಯನ್ನು ಇಟ್ಟು ಮಾಡೋದು. ಆ ಬ್ರಾಹ್ಮಣ ಭೋಜನವನ್ನು ಮಾಡಿಸುವಂಥ ಸ್ವರ್ಗಸ್ಥಾಹ. ಅವರು ಸ್ವರ್ಗಲೋಕದಲ್ಲಿದ್ದರೆ ಅವರಿಗೆ ಇಲ್ಲಿ ಏನೇ ಇಟ್ಟರು ಅಮೃತವನ್ನಾಗಿ ಮಾಡಿ ಕೊಡ್ತಾರೆ. ಸರಿ, ಯಮಸ್ಥ ಪಿಂಡದಾನೇನ. ಯಮಲೋಕದಲ್ಲವರೇನಾದರೂ ಇದ್ರೆ ಪಿಂಡವನ್ನ ಇಲ್ಲಿ ಇಡುವುದರಿಂದ ಅವರಿಗೆ ಅಲ್ಲಿ ಪ್ರೀತಿ ಆಗತ್ತೆ, ಅವ್ರಿಗೇನು ಕನ್ವರ್ಟ್ ಮಾಡಿ ಕೊಡ್ತಾರೆ. ಆಮೇಲೆ ನರಕೆ ವಿಕಿರಾತ. ನರಕದಲ್ಲೇನಾದರೂ ಇದ್ರೆ ವಿಕಿರ ಅನ್ನುವ ಪ್ರೋಸೆಸ್ ಮಾಡೋದ್ರಿಂದ ತೃಪ್ತರಾಗ್ತಾರೆ. ತಿಲೋದಕಂಚ ತಿರಿಯಚ್ಚ. ಪ್ರಾಣಿಯಾಗಿ ಹುಟ್ಟಿದ್ದರೆ ತಿಲೋದಕವನ್ನು ಕೊಟ್ರೆ ಅವನು ಬೇಕಾಗಿದ್ರೆ 2 ಇಲಿ 1 ಲೀಟ್ರ್ ಹಾಲು ಅವ್ರು ಸಿಗೋ ಥರ ಮಾಡ್ತಾರೆ. ಅದು ಪಿತೃದೇವತೆಗಳಿಗೆ ಬಿಟ್ಟದ್ದು. ಆಮೇಲೆ ಮನುಷ್ಯನಾಗಿದ್ರೆ ಮನುಷ್ಯ ದಕ್ಷಿಣೇನತು ಅಂತೂ ದಕ್ಷಿಣಕ್ಕೂ ಮನುಷ್ಯಂಗೂ ಗಂಟು ಹಾಕಿಬಿಟ್ರು. ಈ ದಕ್ಷಿಣ ಕೊಟ್ರೆ ಮನುಷ್ಯನಾಗಿದ್ರೆ ಅವನು ಸಂತೋಷ ಆಗೋದು, ಈ ಮನುಷ್ಯಂಗೂ ಸಂತೋಷ ಆಗೋದು, ಮಂದ ಮನುಷ್ಯನಿಗೂ ಇವ್ರಿಗೆ ಸಂತೋಷ ಆದ್ರೆ ಅವ್ರಿಗೆ. ಹೌದು, ಮನುಷ್ಯ ದಕ್ಷಿಣೇನತು. ಆಮೇಲೆ ಭೂರಿ ಭೋಜನ ಅಂದ್ರಲ್ಲ, ಅದು ಏನು ಅಂತಂದ್ರೆ ಅವನೇನಾದ್ರೂ ಅಸುರ ರಾಕ್ಷಸಾಶ್ಚೈವ ಭೂರಿ ಭೋಜನ ಅಂತ 7 ಶ್ರಾದ್ದ ಸಪ್ತಾಂಗ ಅಂತ ಇನ್ನೊಂದು ಅಂತ ಇನ್ಯಾರು ಅಂತಾರೆ. ಒಟ್ಟು ಇಷ್ಟನ್ನ ಮಾಡಬೇಕು. ಇಷ್ಟು ನಾವು ಇಲ್ಲಿ ಮಾಡಿದರೆ ಅವರಿಗೆ ತರ್ಜಮೆ ಮಾಡಿಕೊಡೋದು ಯಾವುದು. ನಾವು ನೀವು ಮಾಡಿದಂತಹ ಈ ವ್ಯವಸ್ಥೆಯಲ್ಲೇ ಇದಿದೆ. ಮೊದಲು ಕೊಡ್ತಾ ಇದ್ದದ್ದು ಈ ಮನಿ ಆರ್ಡರು. ನೀವು ಇಲ್ಲಿ 100 ರೂಪಾಯಿ ಕೊಟ್ಟರೆ ಅಲ್ಲಿರೋನಿಗೆ ಈ ದೇಶದ್ದು, ಹೊರ ದೇಶದ್ದಿದ್ದರೆ ವೆಸ್ಟರ್ನ್ ಮನಿ ಯೂನಿಯನ್ನು ಅವರು ಇವರು, ನೀವು ಇಲ್ಲಿ ಕೊಟ್ಟರೆ ಆ ದೇಶದ್ದನ್ನು ಕೊಡ್ತಾರೆ. ಈಗಂತೂ ಈ ಪೇಟಿಎಮ್ಮು ಗಿಟಿಎಮ್ಮು ಅದನ್ನು ಕಳಿಸಿದ್ರೆ ಒಂದೇ ಕ್ಷಣದಲ್ಲಿ ಅವ್ರಿಗೆ ರೀಚ್ ಆಯ್ತು. ಹೇಗಾಯಿತು ಏನು, ನಮ್ಮ ದುಡ್ಡನ್ನು ಇಲ್ಲಿಂದ ಅಲ್ಲಿ ಹೋಗಿದ್ದು ಹೇಗೆ, ಬಿಟ್ಟಿದ್ದು ಹೇಗೆ, ಇವ್ರು ಕೊಟ್ಟಿದ್ದು ದುಡ್ಡೇ ಅವರು ಕೊಟ್ಟಿದೆ, ಅವನಿಗೆ ತಲುಪಿದೆ ಅನ್ನೋ ಅಕ್ನಾಲೇಜ್ಮೆಂಟ್ ಬಂದಿದೆ, ಅವನ ಅಕೌಂಟಲ್ಲಿ ಅದು ಬಿದ್ದಿದೆ, ನನ್ನಲ್ಲಿ ಕಟ್ ಆಗಿದೆ, ಹೋಗಂತೂ. ನಾವು ಮಾಡಿಕೊಂಡ ವ್ಯವಸ್ಥೆನ ಅದಕ್ಕೆ ಜ್ಞಾನ ಇರೋರು ಅದನ್ನು ಹೇಳ್ತಾರೆ, ಅಲ್ಲಿಂದ ಅಲ್ಲಿ ಹೋಗುತ್ತೆ, ಅಲ್ಲಿಂದ ಅಲ್ಲಿ ಹೋಗುತ್ತೆ, ಅದೇನೋ ಕಂಪ್ಯೂಟರ್ ಸಿಸ್ಟಮು. ವಿ ಕಾಂಟ್ ಅಂಡರ್ಸ್ಟ್ಯಾಂಡ್. ನಾವು ಮಾಡಿಕೊಂಡ ವ್ಯವಸ್ಥೆಯಲ್ಲಿ ಇಷ್ಟು ಸುವ್ಯವಸ್ಥಿತವಾಗಿದ್ದಾಗ ದೇವರ ವ್ಯವಸ್ಥೆ ಇದೆಂದೂ ಕೆಡದಂತೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾನೆ. ಇದು ನಂಬಿಕೆ. ನಾನು ಶ್ರಾದ್ದ ಅಂದರೆ ನಂಬಿಕೆ ಇದ್ರೇನೆ ಹೋಗಿ ಮುಟ್ಟೋದು. ಶ್ರದ್ಧೆಯೇ ಅಲ್ಲಿ ಪ್ರಧಾನವಾದಂತಹ ಇನ್ವೆಸ್ಟ್ಮೆಂಟು. ಇನ್ನು ಬ್ರಾಹ್ಮಣರಲ್ಲಿ ಸನ್ನಿಹಿತರಾಗಿ ಊಟ ಮಾಡ್ತಾರೆ ಪಿತೃಗಳು ಅಂತ ಇನ್ನೊಂದು ವರ್ಷನೂ ಇದೆ. ಅದು ಯಾವುದು ಅಂದರೆ ಅಗ್ನಿಪುರಾಣದಲ್ಲಿ ಒಂದು ಕಥೆ. ಸೀತೆ ದಶರಥನ ಶ್ರಾದ್ದವನ್ನು ಶ್ರೀರಾಮಚಂದ್ರ ಮಾಡಿದಾಗ ಅಡಿಗೆ ಮಾಡಿದ್ಲಂತೆ.
ಸೊಸೆನೇ ಅಡುಗೆ ಮಾಡ್ಬೇಕಂತೆ ಶ್ರಾದ್ದಕ್ಕೆ. ಅಲ್ಲೇನು ಬ್ರಾಹ್ಮಣರಿಗೆ ಮತ್ತೆ ದೇವತೆಗಳಿಗೆ ಅಂತ ಒಟ್ಟು ಆ ಪಿತೃಶೇಷದ ಅಡಿಗೆ ಇದೆಯಲ್ಲ ಅದನ್ನ ಸೊಸೆನೇ ಮಾಡ್ಬೇಕಂತೆ. ಮಹಾನೈವೇದ್ಯದ್ದು ಮಾಡ್ಬೋದು, ಇದನ್ನಂತೂ ಮಾಡಲೇಬೇಕು. ಈ ಕಾಲದಲ್ಲಿ ಆಗೋದಿಲ್ಲ ಬೇರೆ. ಇದನ್ನ ಹೇಳಿದ್ರೆ ಯಾರೋ ಕೆಲವರು ಅಂದ್ರು, ಅಂತೂ ಹೋದ್ರು ಬಿಡಲ್ಲ ನೋಡ್ರಿ ನಮ್ಮ ಅತ್ತೆ ಮಾವ ಅಂತ. ನೀ ಇದ್ದಾಗ ಮಾಡಿದ ಅಷ್ಟರಲ್ಲೇ ಇದೆ, ಮುಚ್ಚು ಬಾಯಿ ಅಂತ ಇನ್ಯಾರೋ ಅಂದ್ರು. ಹರಿಯನಮ್ಮ ಇದ್ರಲ್ಲ, ಹೌದೌದು, ಅವ್ರ ಹೆಂಡತಿ ಮಾಡಿ ಬಡಿಸೋರು, ಆಮೇಲೆ ಕೈಲಾಗ್ಲಿಲ್ಲ ಅಂತ. ಸರಿ, ಕೈಲಾಗದೆ ಇದ್ದಾಗ ಬಿಡೋದು. ಇವತ್ತಿನ ಕಾಲ ಪರಿಸ್ಥಿತಿ ಬೇರೆ ತರ ಇದೆ. ಇರ್ಲಿ, ಶ್ರಾದ್ದ ಮಾಡ್ಲಿಕ್ಕೆ ಬಿಟ್ರೆ ಬೇಕಾದಷ್ಟು. ಹೌದು, ಅಲ್ಲಿ ಹಳೆ ಕಾಲದಲ್ಲಿ ಎಲ್ಲ ಮಾಡೋರು. ಅವ್ರ ಗಟ್ಟಿತನೂ ಇತ್ತು, ಡೈವರ್ಷನ್ಸ್ ಇರಲಿಲ್ಲ, ಮಾಡುವ ಪರಿಸರ ಪರಿಕರ ಎರಡೂ ಇತ್ತು. ಬಡತನ ಇತ್ತು. ಬಡತನವೂ ಕೂಡ ಮನುಷ್ಯನಿಗೆ ಆಚಾರವಂತಿಕೆಗೆ ಒಂದು ಕಾರಣ. ಕೊಡಬೇಕು. ಸರಿ, ಸೀತಾದೇವಿ ಅಡುಗೆ ಮಾಡಿದ್ಲು. ಎಲ್ಲ ಋಷಿಗಳೆಲ್ಲ ಊಟಕ್ಕೆ ಕೂತಾಗ ಶ್ರೀರಾಮಚಂದ್ರ ಕರೆದಂತೆ, ಸೀತಮ್ಮ ನೀನು ಅಡುಗೆ ಚೆನ್ನಾಗಿದೆ ಅಂತೀಯಾರೆ, ಒಂದು ನಿಮಿಷ ನೀನೇ ಹೇಳು, ನೀನೇ ಮಾಡಿದ್ದು ಅಂತ ನಾ ಹೇಳ್ತೀನಿ. ಇಲ್ಲ, ನಾನು ಈ ವೇಷದಲ್ಲಿ ಬರ್ಲಿಕ್ಕೆ ಇಷ್ಟಪಡಲ್ಲ. ಋಷಿಗಳ ವೇಷದಲ್ಲಿ ಜಟೆ ಕಟ್ಟಿದ ಕೂದಲು, ನಾರು ಮಡಿ ಬರಲ್ಲ. ಅವರಂದ್ರು, ಇಲ್ಲಿ ಕೂತವರೆಲ್ಲ ಋಷಿಗಳೇ, ಈ ವೇಷ ಫೆಮಿಲಿಯರ್ ಅವರು, ನೀನು ಬೇರೆ ಥರ ಬಂದ್ರೇನೆ ಅವ್ರಿಗೆ ಪೆಕ್ಯುಲಿಯರು. ಯಾಕೆ ನಾಚ್ಕೋತಾ ಇದೆ? ಇಲ್ಲ ಇಲ್ಲ ಇಲ್ಲ, ನನಗೆ ಋಷಿಗಳು ಕಾಣಿಸ್ತಾ ಇಲ್ಲ, ಅಲ್ಲಿ ಕೂತ ಋಷಿಗಳಲ್ಲಿ ನನ್ನ ಮಾವ ದಶರಥ ಕಾಣಿಸ್ತಾ ಇದ್ದಾನೆ ಅಂತಂದ್ಲಂತೆ. ಶ್ರೀರಾಮಚಂದ್ರ ಅಂದ, ಇನ್ನೂ ಒಳ್ಳೇದಾಯ್ತಲ್ವಾ, ಮಾವನ ಬಂದಿದ್ದಾರೆ, ಅಲ್ಲಿ ಉಣ್ತಾ ಇದ್ದಾರೆ ಅಂದರೆ ಆಸ್ವಾದನೆ ಮಾಡ್ತಾ ಇದ್ದಾರೆ, ನಾ ಬಂದರೆ ಬೇಜಾರು ಪಟ್ಕೋತಾರೆ. ಯಾಕೆ ಅಂದರು, ನಾನು ನನ್ನ ತವರು ಮನೆಯಿಂದ ಮದುವೆ ಆದ ಕೂಡಲೇ ಬಂದಾಗ ಮೈ ತುಂಬ ನಿಲುವಾಭರಣ ಹಾಕ್ಕೊಂಡು ರೇಷ್ಮೆ ಸೀರೆಯನ್ನು ಉಟ್ಕೊಂಡು ಒಳ್ಳೆ ಅಲಂಕಾರ ಭರಿತನಾಗಿ ಇದ್ದೆ. ಈ ಅವಸ್ಥೆಯನ್ನು ನೋಡಿದಾಗ ನನ್ನ ಮಾವನಿಗೆ ನನ್ನಿಂದ ಹೀಗಾಯಿತು ನನ್ನ ಸೊಸೆಗೆ ಅಂತ ವ್ಯಥೆ ಪಡ್ತಾರೆ. ಆ ವ್ಯಥೆ ಆಗೋದು ಬೇಡ, ಅದಕ್ಕೆ ನಾನು ಬರೋದಿಲ್ಲ. ಇದು ಅಗ್ನಿಪುರಾಣದಲ್ಲಿ ಸೀತಮ್ಮ ಹೇಳು. ಇದರ ಹಿಂದಿರುವ ಮಾರಲ್ಸ್ ಎಷ್ಟು ದೊಡ್ಡದು. ಅರಣ್ಯಕ್ಕೆ ಒಂದು ರೀತಿ ಹೋಗ್ಲಿಕ್ಕೆ ಕಾರಣನಾದ ದಶರಥನಿಗೆ ನೋವಾಗಬಾರದು ಅಂತ ಎದುರಿಗೆ ಬರಲ್ಲ ಅಂದ್ರೆ ಹಿರಿಯರ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದು. ಸಿಕ್ಲಿ ಅವ್ರು ಮಾಡ್ತೀವಿ ಅಂತ ಹುಡುಕ್ತಾ ಇರ್ತಾರೆ. ಈಗ ಓದೋರ ಹೆಸರಲ್ಲಿ ಹೊಡ್ಕೋತಾ ಇರ್ತಾರೆ, ನಮ್ಮ ಅತ್ತೆ ಮಾವ ಕಣ್ಣು ಮುಚ್ಚಿಬಿಟ್ರು, ಇಂಥವ್ರು ನನಗೆ ಕಟ್ಬಿಟ್ರು, ಏನು ಪ್ರಯೋಜನ ಇಲ್ಲ, ಇವ್ರನ್ನ ಬೈದ ಪ್ರಯೋಜನ ಇಲ್ಲ ರೀ, ಇವ್ರನ್ನ ಹಡದವ್ರನ್ನ ಇವ್ರನ್ನ ಕಟ್ಟದವ್ರನ್ನ ಅನ್ನನ ಅಂದ್ರೆ ಹೊಟ್ಟೋಗಿದ್ದಾರೆ ಅಂತ ಅವ್ರ ಶ್ರಾದ್ದದ ದಿನ ಇದು ನಮಸ್ಕಾರ ಮಾಡು ಅಂತಂದಾಗ ಸೊಸೆಗೆ ಸರ್ವಥ ಅಲ್ಲ, ನಾನು ಕೇಳಿಕೊಂಡು ಬಂದದ್ದು ನನಗೆ ದೇವರು ಗಂಟು ಹಾಕೋದು. ಈ ಪ್ರಸಂಗದಲ್ಲಿ ಈ ಮಾತಿನಿಂದ ತಿಳಿಯುವಂಥದ್ದೇನೆಂದ್ರೆ, ಬ್ರಾಹ್ಮಣರಲ್ಲಿ ಸನ್ನಿಹಿತರಾಗಿ ಭೋಜನ ಮಾಡ್ತಾರೆ. ಅವರು ಎಲ್ಲಿ ಭೋಜನ ಮಾಡ್ತಾರೆ ಗೊತ್ತಿರೋದಿಲ್ಲ. ಅದಕ್ಕೆ ಶ್ರಾದ್ದದ ದಿವಸ ಯಾರಿಗೂ ಏನು ಕೊಡಬೇಡ್ರಿ, ಶ್ರಾದ್ದ ಆಗೋವರೆಗೂ. ನೀವು ಹೇಳಿದ್ರಲ್ಲ, ಅದೇ ಅಕ್ಕಿಯನ್ನು ಹೊರಗೆ ಹಾಕಿರ್ತೇವೆ ಬಂದವರು. ಮನೆಗೆ ದಾಸರು ಬಂದ್ರೆ ಏನೂ ಕೊಡೋದಿಲ್ಲ, ಮನೆಗೆ ಅವತ್ತು ಆಗಂತುಕವಾಗಿ ಬ್ರಾಹ್ಮಣರು ಬಂದ್ರೆ ಏನೂ ಕೊಡೋದಿಲ್ಲ. ಎಲ್ಲಿವರೆಗೂ ಅಂದ್ರೆ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ರೆ ಏನೂ ಕೊಡ್ತಿರ್ಲಿಲ್ಲಂತೆ. ಮಕ್ಕಳಿಗೆ ಹಸು ಶ್ರಾದ್ದದ ದಿನ, ಯಾಕೆಂದ್ರೆ ಅವರು ಪಿತೃಗಳು ಅಲ್ಲೇ ಬಂದು ಅದನ್ನ ತಿನ್ಕೊಂಡು ಹೊಟ್ಟೋದ್ರೆ ಪಿತೃಗಳ ತೃಪ್ತಿ ಆಗತ್ತೆ. ಇಲ್ಲಿ ಮಾಡಿದ್ನೆಲ್ಲ ಸುಮ್ಮನೆ ವೇಸ್ಟ್ ಆಗತ್ತಲ್ಲ. ಈ ಶ್ರಾದ್ದ ಪ್ರೋಸೆಸ್ಸು ಅವ್ರು ಯಾವ ರೂಪದಲ್ಲಿ ಬರ್ತಾರೋ ಗೊತ್ತಿಲ್ಲ ಅಂತ ಹೀಗೊಂದು ನಿಯಮ ಉಂಟು. ಅಗ್ನಿಪುರಾಣದ್ದು ಮಾತ್ರ ಪ್ರಮಾಣ ಉಂಟು, ಆದ್ರೆ ಹೀಗೆ ಬರಬೇಕು ಅಂತಿಲ್ಲ. ಈ ಅಗ್ನೋಕರಣೇನ ಸ್ವರ್ಗಸ್ಥ ಅನ್ನೋದು ತುಂಬಾ ಪ್ರಧಾನವಾದದ್ದು ಪ್ರೊಸೀಜರ್ ಇದು. ಬ್ರಾಹ್ಮಣರಲ್ಲಿ ಒಳ್ಳೆ, ಯಾಕೆಂದ್ರೆ ಬ್ರಾಹ್ಮಣ ಕಾಲ ಎರಡು ಶ್ರಾದ್ದಕ್ಕೆ ಪ್ರಧಾನವಾದದ್ದು. ಯೋಗ್ಯ ಬ್ರಾಹ್ಮಣರು ಅಲ್ಲಿ ಬಂದಿದ್ರೆ ಅವರಲ್ಲಿ ಸನ್ನಿಹಿತರಾಗಿ ಭೋಜನ ಮಾಡಿ ಹೋಗ್ತಾರೆ ಅಂತ. ಈ ದಿಶೆಯಲ್ಲಿ ಶ್ರಾದ್ದವನ್ನ ವಿಶೇಷವಾಗಿ ಮಾಡಿದಾಗ ಭಗವಂತ ಪಿತೃಗಳ ಮುಖಾಂತರ ಪ್ರೀತರಾಗ್ತಾರೆ ಅಂತ. ಇದಾದ ಮೇಲೆ ಇಲ್ಲಿ ಹೇಳಿಲ್ಲ ಮೂರೇ ಪಿಂಡ ಯಾಕೆ ಅಂತ ಒಂದು ಪ್ರಶ್ನೆ ಮಾಡಿಕೊಂಡಿದ್ದಾರೆ ಮಹಾಭಾರತದಲ್ಲಿ. ಪಿಂಡ ಮೂರೇ ಯಾಕೆ, ಪಿಂಡ ಶೇಪಲ್ಲೇ ಯಾಕೆ ಇಡ್ಬೇಕು? ಪಿಂಡ ಅಂದ್ರೆ ಬಾಲ್ ಅಂತ ಸಂಸ್ಕೃತ. ನಾವು ಕನ್ನಡದಲ್ಲಿ ಪಿಂಡ ಅಂದ ಕೂಡಲೇ ಕೆಟ್ಟ ಮಾತು ಅನ್ಸತ್ತೆ. ಸಂಸ್ಕೃತದಲ್ಲಿ ಪಿಂಡ ಅಂದ್ರೆ ಬಾಲ್ ತರ ಆಬ್ಜೆಕ್ಟ್. ಅದು ಕನಕ ಪಟಪಿಂಡ ಅರ್ಥಮತಿ ಕೃತೆ. ಅದು ನ್ಯಾಯಶಾಸ್ತ್ರದಲ್ಲಂತೂ 100 ಸಲ ಬರೆಸ್ತಾ ಇರ್ತಾರೆ. ತಪ್ತಾಯ ಪಿಂಡ ವ್ಯಭಿಚಾರ, ತಪ್ತಾಯ ಪಿಂಡ ವ್ಯಭಿಚಾರ, ಕಾದ ಕಬ್ಬಿಣದ ಬಾಲಿನಲ್ಲಿ ವ್ಯಭಿಚಾರ. ಪರ್ವತ ಧೂಮವಾನ್ ಒನ್ನೇ ಅನ್ಬಿಟ್ರೆ, ಪರ್ವತದಲ್ಲಿ ಧೂಮ ಇದೆ ಯಾಕೆಂದ್ರೆ ಬೆಂಕಿ ಇದ್ದದ್ದರಿಂದ ಅಂದ್ರೆ ಇಲ್ಲ,
ಇದರಲ್ಲಿ ಪಿಂಡದಲ್ಲಿ ಅಂದ್ರೆ ಕಾದ ಕಬ್ಬಿಣದಲ್ಲಿ, ಕಬ್ಬಿಣದ ಉಂಡೆಯಲ್ಲಿ ಕಬ್ಬಿಣ ಇದಿದೆ, ಬೆಂಕಿ ಇದೆ, ಹೊಗೆ ಇಲ್ಲ. ಹೊಗೆ ಇರಬೇಕಾದ್ರೆ ಹಸಿ ಕಟ್ಟಿಗೆ ಇದ್ರೆ ಮಾತ್ರ ಇರೋದು. ಎಲ್ಲೆಲ್ಲಿ ಹೊಗೆ ಇದೆಯೋ ಅಲ್ಲೆಲ್ಲ ಬೆಂಕಿ ಇದೆ, ಎಲ್ಲಿ ಬೆಂಕಿ ಇದೆಯೋ ಅಲ್ಲೆಲ್ಲ ಹೊಗೆ ಇರಬೇಕು ಅಂತಿಲ್ಲ. ಆದ್ರಿಂದ ಪರ್ವತೋ ವನ್ಯಮಾನ್ ಧೂಮಾತ್ ಅನ್ನೋದು ಸದನುಮಾನ, ಪರ್ವತೋ ಧೂಮವಾನ್ ವನ್ಯ ಅನ್ನೋದು ದುಷ್ಟಾನುಮಾನ, ಅದು ವಿಚಾರಿ ಅಂತ ಅನ್ಬೇಕಾದ್ರೆ ತತ್ತಾಯ ಪಿಂಡ ಅಂತಿರ್ತಾರೆ. ಪಿಂಡ ಅನ್ನೋದು ನಮಗೆ ತುಂಬ ಅಗತ್ಯ, ಹಾಗನ್ಬಾರ್ದು ಹೀಗನ್ಬಾರ್ದು ಅಂತ. ಆದರೆ ಅದನ್ನು ನೋಡಿ ಬಳಸಬೇಕು. ಪಿಂಡ ಅನ್ನೋದನ್ನ, ಅದು ಪಿಂಡ ಅಂದ್ರೆ ಬಾಲ್ ಶೇಪ್ ಆಬ್ಜೆಕ್ಟ್ ಅಂತ ಹೇಳಿ ಬಳಸ್ಬೇಕಾದ್ರೆ ಸಾರ್ ನಮಗೆ ರವೆ ಪಿಂಡ ಹಾಕ್ಲಾ ಅನ್ಬಾರ್ದು, ಅದನ್ನು ಉಂಡೆ ಅಂತಾನೆ ಅನ್ಬೇಕು. ರವೆ ಉಂಡೆ ಅಂತಾನೆ, ಬೇಸನ್ ಪಿಂಡ ಹಾಕ್ಲೋ ರವೆ ಪಿಂಡ ಹಾಕ್ಲೋ ಅಂದ್ರೆ ಅಂತಾರವರು. ಸರಿ, ಅದನ್ನು ಸ್ಕ್ವೇರ್ ಆಗಿ ಹಾಕಿಡಬಾರ್ದು. ಅಲ್ಲ, ಇವತ್ತಿನ ತಲೆಹರಟೆ ಪ್ರಶ್ನೆನೂ ಇರ್ಬೋದಲ್ಲ, ಯಾಕೆ ಸ್ಕ್ವೇರ್ ಆಗಿ ಹಾಕಿಡಬಾರ್ದು, ಮೂರೇ ಹಾಕಿಡಬೇಕು? ಇದಕ್ಕೆ ಇದು ಉತ್ತರವನ್ನು ನಾರದರು ಹಾಗೂ ಮತ್ತೆ ಭೀಷ್ಮರೇ ಉತ್ತರ ಕೊಟ್ಟದ್ದು. ಭೀಷ್ಮಾಚಾರ್ಯರು ಕೊಟ್ಟಂತಹ ಧಾರ್ಮಿಕವಾದ ರಹಸ್ಯಗಳು ತುಂಬ ದೊಡ್ಡದು ಮಹಾಭಾರತದಲ್ಲಿ. ಅವರಂತಾರೆ, ನಾರದರು ಕೇಳ್ತಾರೆ, ತ್ರೀನ್ ಪಿಂಡಾನ್ ಯಸ್ಯ ವೈ ಪೃಥ್ವ್ಯಾಂ ಪೂರ್ವಂ ದತ್ವಾ ಕುಶಾನಿತಿ ಕಥಂತು ಪಿಂಡ ಸಂಜ್ಞಾಂತೆ ಪಿತರೋ ಲೇಭಿರೇ ಪುರ. ಶಾಂತಿ ಪರ್ವದಲ್ಲಿ ಬರುವಂತಹ ಮಾತಿದು. ಪ್ರಾಪ್ತೇ ಚಾಹ್ನೀಕ ಕಾಲೇತು ಮಧ್ಯದೇಶ ಗತೇರವೌ ದೌಷ್ಟ್ರಾ ವಿಲಗ್ನಾನ್ ತ್ರೀನ್ ಪಿಂಡ ವಿಧಾಯ ಸಹಸಾ ಪ್ರಭು ಸ್ಥಾಪಯಾಮಾಸ ವೈ ಪೃಥ್ವ್ಯಾಂ ಕುಶಾನಾಸ್ಥೀರ್ಯ ನಾರದ ಸತೇಷು ಆತ್ಮಾನಮುದ್ದಿಷ್ಟ ಪಿತೃಂಚಕ್ರೇ ಯಥಾವಿಧಿ. ವರಾಹದೇವರು ಭೂಮಿಯನ್ನ ತಂದಾಗ ಕೋರೆಹಲ್ಲಿಗೆ ಒಂದಿಷ್ಟು ಮಣ್ಣು ಅಂಟಿತ್ತು. ಆ ಮಣ್ಣನ್ನು ತೆಗೆದು ಪಿಂಡದ ಶೇಪನ್ನ ಮಾಡಿ ಮಧ್ಯಾಹ್ನ ಕಾಲದಲ್ಲಿ, ಕುತಪ ಕಾಲ ಯಾಕೆ? ಇದು ಕಾರಣ. ಸುಮಾರು 12 ಗಂಟೆ ಕು ತಪತಿ ಕು ಪೃಥ್ವಿ, ಭೂಮಿ ಸುಡುವ ಕಾಲ. ನೆತ್ತಿ ಮೇಲೆ ಸೂರ್ಯ ಬರೋದು 12 ಗಂಟೆ. 12 ಗಂಟೆಗೆ ಪಿಂಡ ಪ್ರದಾನ ಮಾಡ್ಬೇಕು. 12 ಗಂಟೆಗೆ ಸ್ನಾನಕ್ಕೆ ಹೋಗ್ತಾರೆ ಕೆಲವರು, ಸ್ನಾನಕ್ಕೆ ಹೋಗಬಾರದು. ಕುತಪ ಕಾಲದಲ್ಲಿ ಪಿಂಡ ಪ್ರದಾನ ಆಗಬೇಕು. ಯಾಕೆ? ವರಾಹದೇವರು ತಮ್ಮ ಕೋರೆಹಲ್ಲಿಗೆ ಹತ್ತಿದ ಮಣ್ಣನ್ನು ತೆಗೆದು ಪಿಂಡಾಕಾರ ಮಾಡಿ ದರ್ಬೆ ಹಾಸಿ ಮಧ್ಯಾಹ್ನ 12 ಗಂಟೆಗೆ 3 ಪಿಂಡಗಳನ್ನು ಇಟ್ಟು, ನಾಳೆಯಿಂದ ಯಾರೇ ಪಿತೃಗಳ ಆರಾಧನೆ ಮಾಡುವವರು ಈ ತರಹದ ಮಾಧ್ಯಮದಲ್ಲಿ ಪಿಂಡಾಕಾರವಾಗಿ ಮಾಡಿ ಅಲ್ಲಿ ಪಿತೃ ಪಿತಾಮಹ ಪ್ರಪಿತಾಮಹ 3 ಜನರನ್ನ ಕರೆದು, ಅಥವಾ ಮಾತು ಪಿತಾಮಹಿ ಮಾತು ಪ್ರಪಿತಾಮಹಿ ಅಂತ 3 ಜನರನ್ನ ಕರೆದು ಶ್ರಾದ್ದವನ್ನ ಮಾಡಬೇಕು ಅಂತ ದೇವರ ಆರ್ಡರ್ ಮಾಡಿರೋದು. ಮಧ್ಯಾಹ್ನ ಕಾಲ ದರ್ಭೆಯ ಮೇಲೆ ಪಿಂಡದ ಆಕಾರ. ಆದ್ದರಿಂದ ವರಾಹದೇವರ ಆರ್ಡರ್ ಇದು. ನೀವು ಹೀಗೆ ಮಾಡಿದರೇನೆ ಪಿತೃಗಳ ಮುಖಾಂತರ ನನ್ನ ಆರಾಧನೆ ಅಂತಾನೆ ದೇವರು ಹೇಳಿರೋದು. ಪಿತೃಂತರ್ಗತ ಮಧ್ವಲ್ಭ ಜನಾರ್ದನ ವಾಸುದೇವನ ಆರಾಧನೆ ಮಾಡಿದರೆ ನಾನು ಪ್ರೀತನಾಗಿ ನಿಮಗೆಲ್ಲ ಕೊಡ್ತೇನೆ ಅಂಥೇಳಿ ಸತೇನ ಆತ್ಮಾನ ಉದ್ದೇಶ, ತನ್ನನ್ನೇ ಕುರಿತು ತಾನು ಇಟ್ಕೊಂಡಿರೋದು. ಆದ್ದರಿಂದ 3 ಪಿಂಡ ಸ್ಥಾಪಿಸಿ ತನ್ನನ್ನೇ ಉದ್ದೇಶಿಸಿ ಆ ಪಿಂಡದ ಪೂಜೆಯನ್ನು ಮಾಡಿದ. ಅವತ್ತಿನಿಂದ 3 ಅಂತ ಆಯಿತು. ಇಷ್ಟು ಹೇಳಿ ಆದಮೇಲೆ ಮುಂದೆ ಇಲ್ಲಿ ವಿಶೇಷವಾಗಿ ಶ್ರಾದ್ದವನ್ನು ಭಕ್ತಿಯಿಂದ ಮಾಡುವುದರಿಂದ ಏನು ಪುಣ್ಯ, ಅದರಲ್ಲಿ ಸರ್ವೇಷಾಂ ರಾಜತಂ ಪಾತ್ರಂ ಅಥವಾ ರಜತಾನ್ವಿತಂ. ಶ್ರಾದ್ದ ಮಾಡಿದಾಗ ಒಂದು ಬೆಳ್ಳಿ ಪಾತ್ರೆಯನ್ನ ಕೊಡಲೇಬೇಕಂತ ಅವರಿಗೆ ತುಂಬ ಪ್ರೀತಿ. ಪಿತೃಗಳ ಉದ್ಧಾರಕ್ಕಾಗಿ ಒಂದು ಸಣ್ಣ ಬಟ್ಲಾದರೂ ಕೊಡಬೇಕು. ಸರ್ವೇಷಾಂ ರಾಜತಂ ಪಾತ್ರಂ ಅಥವಾ ರಜತಾನ್ವಿತಂ ಪಿತೃಣಾಂ ತತ್ತುಲ್ಯಂ ರಜತಂ ದತ್ತಂ ಸ್ವಧಾಂ ಪುರೋಧಾಯ ಶ್ರಾದ್ದಂ ಪ್ರೀಣೀತಿ ವೈ ಪಿತೃನ್ನೇ. ಅವನು ಯಾರು ಈ ರೀತಿಯಾಗಿ ಮಾಡ್ತಾನೆ ಅವನಿಗೆ ಸೋಮಸ್ಯ ಆಪ್ಯಾಯನಂ ಕೃತ್ವ. ಒಂದು ಸೋಮ, ಇನ್ನೊಂದು ಅಗ್ನಿ. ಇದು ಬ್ರಾಹ್ಮಣರನ್ನ. ದೇವಕಾರ್ಯಾದಪಿ ಮುನೆ ಪಿತೃಕಾರ್ಯಂ ವಿಶಿಷ್ಯತೆ. ದೇವಕಾರ್ಯಕ್ಕಿನ್ನ ಪಿತೃಕಾರ್ಯ ತುಂಬ ತುಂಬ ಮುಖ್ಯವಾದದ್ದು. ಮಾಡಿ ದೇವತಾನಾಂ ಹಿ ಪಿತರಃ, ದೇವತೆಗಳಿಗೂ ವಿಶೇಷವಾಗಿ ಅನುಗ್ರಹವನ್ನು ಮಾಡೋದ್ರಿಂದ ಪೂರ್ವ ಆಪ್ಯಾಯತಂ ಸ್ಮೃತಂ. ಇನ್ನೊಂದೇನೆಂದರೆ ಬೇಗ ಅನುಗ್ರಹ ಮಾಡುವ ಡಿಪಾರ್ಟ್ಮೆಂಟ್ ಅಂತಿದು. ನಾನು ದೇವರನ್ನು ಆರಾಧನೆ ಮಾಡಿ ಫಲ ತಗೊಳ್ಳೋದಕ್ಕಿಂತ
ಪಿತೃದೇವತೆಗಳನ್ನು ಆರಾಧನೆ ಮಾಡಿಬಿಟ್ರೆ ಪಟ್ ಅಂತವ್ರು. ಅದರಲ್ಲೂ ಗರುಡ ಪುರಾಣದಲ್ಲಿ ಬರುವ ಕೆಲವು ಪದ್ಯಗಳಿದೆ. ಪಿತಾ ದದಾತಿ ಸತ್ಪುತ್ರಾನ್ ಗೋಧನಾನಿ ಪಿತಾಮಹ. ಒಳ್ಳೆ ಮಗ ಬೇಕಾ, ತಂದೆ ಶ್ರಾದ್ದವನ್ನು ಮಾಡು. ತಂದೆ ಬದುಕಿದ್ದಾಗ ನೀ ಮಾಡೋದು ಬೇಡ, ಆ ತಂದೆ ಕೈಲಿ ನಿನ್ನ ತಾತನ ಶ್ರಾದ್ದ ಮಾಡಿಸು. ಪಿತಾ ದದಾತಿ ಸತ್ಪುತ್ರಾನ್ ಗೋಧನಾನಿ ಪಿತಾಮಹ. ಗೋಸಂಪತ್ತು ಬೇಕಾ, ಪಿತಾಮಹ ಕೊಡ್ತಾನೆ. ದದ್ಯಾದ್ ವಿಪುಲಮನ್ನಾದ್ಯಂ. ಬರೀ ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ತಿನ್ನಲಿಕ್ಕೆ ಅನ್ನದ ಕೊರತೆ ಬರಬಾರದು, ಅದನ್ನ ಕೊಡ್ತಾನೆ ಪ್ರಪಿತಾಮಹ. ಪಾಪ ವೃದ್ಧ ಪ್ರಪಿತಾಮಹಂಗೆ ಒಂದೇ ಸಲ ಇಟ್ಟದ್ದು ಸಪಿಂಡೀಕರಣದಲ್ಲಿ, ಅವನು ಸರ್ವಸ್ವವನ್ನು ಕೊಡ್ತಾನಂತೆ. ಅದನ್ನ ದೇವರು ವ್ಯವಸ್ಥೆ ಮಾಡಿದ್ದಾನೆ. ಪಿತೃದೇವತೆಗಳನ್ನ ನೀನು ಆರಾಧನೆ ಮಾಡಿದ್ರೆ ಬೇಗ ಈ ಅದರ ಕೆಲವು ಕೌಂಟರ್ ಇರುತ್ತಲ್ಲ, ಇಮ್ಮಿಡಿಯೇಟ್ ಆಗಿ ಎಲ್ಲ ಮಾಡೋ ಕೌಂಟರ್ ಅಂತ, ಪಿತೃದೇವತೆಗಳ ಕೌಂಟರ್ ಇದು. ಇವರನ್ನ ನಾವು ಬಿಟ್ವಿ ಅಂದ್ರೆ ಕೌಂಟರ್ ಅಟ್ಯಾಕು ಮಾಡ್ತಾರೆ. ಆದ್ದರಿಂದ ಸೊ ಪಿತೃಗಳ ಬಗ್ಗೆ. ಇನ್ನ ಶ್ರಾದ್ದದ ಆದ್ಮೇಲೆ ಏನು ಎತ್ತ ಅನ್ನೋದು ಬೇಕಾ, ಪೂಜನೀಯ ಒಂದಿಷ್ಟು ಅಣುಹ ಮತ್ತೆ ಕೃತ್ವಿ ಅಂತ ಒಬ್ಬ ರಾಜ, ಅವನ ಮಗ ಬ್ರಹ್ಮದತ್ತ, ಅವನ ಮಗ ಅವನ ವಂಶದ ಹೇಳಿ ಇಲ್ಲೊಂದು ನಮ್ಮ ಸ್ವಾಮಿಗಳು ಹೇಳಿದ್ದಾರೆ. ಈ ಇದರದ್ದು ಕಥೆ, ಒಂದು ಪಕ್ಷಿ ಕಥೆ, ಶುಕ್ರನೀತಿ. ಒಬ್ಬ ರಾಜನ ಮಗನಿಗೂ ಪೂಜನೀಯ ಅಂತ ಒಂದು ಪಕ್ಷಿ ತುಂಬಾ ಸ್ನೇಹ ಇತ್ತು. ರಾಜಂಗೂ ಪೂಜನೀಯ ಪಕ್ಷಿಗೂ. ರಾಜನಿಗೆ ಒಂದು ಮಗು ಆಯಿತು, ಪೂಜನೀಯ ಪಕ್ಷಿಗೆ ಒಂದು ಪುಟ್ಟ ಮರಿ ಹುಟ್ಟಿತು. ಅದಿಬ್ರು ತುಂಬಾ ಸ್ನೇಹದಿಂದ ಇದ್ರು. ಒಂದಿನ ಏನು ಮಾಡಿದ, ರಾಜಕುಮಾರ ಪೂಜನೀಯ ಪಕ್ಷಿನ ಕೊಂದಾಕ್ಬಿಟ್ಟ ಮಗುವನ್ನ. ಪಾಪ ಇದು ಬಂತು, ರಾಜ ಅಲವತ್ಕೊಂಡ, ನಿನ್ನ ಮಗುನ ಕೊಂದುಬಿಟ್ಟಿಯ ನನ್ನ ಮಗ, ಸಾರಿ ಕ್ಷಮಿಸ್ಬಿಡು ಮಾಡು. ಅದು ತುಂಬ ನೋವಾಯ್ತು. ಛೇ, ಇದ್ದದ್ದು ನಂಗೊಂದು ಮಗು, ಅದನ್ನು ಕೊಂದುಬಿಟ್ಟ. ಈ ರಾಜಕುಮಾರನ 2 ಕಣ್ಣನ್ನು ಕುಕ್ಬಿಟ್ಟು ಹೊಟ್ಟೋಯ್ತು. ಅದು ಪೂಜನೀಯ. ಆಮೇಲೆ ಅವನಂದ, ಆಯ್ತು, ನೀನು ನನ್ನ ಮಗನ ಕಣ್ಣು ಕುಕ್ಕಿದ್ದಕ್ಕೆ ನಂಗೇನು ಬೇಜಾರಿಲ್ಲ, ನಿನ್ನ ಮಗು ಪ್ರಾಣನೇ ತೆಗೆದಿದ್ದೀವಿ ಅಂದರೆ ನೀನು ಕೊಡುವ ಶಿಕ್ಷೆಗೆ ನಾವು ಅರ್ಹರೇ. ಇನ್ನು ಮುಂದಾದರೂ ನೀವು ಫ್ರೆಂಡ್ಶಿಪ್ ಇಂದ ನಿಮ್ಮ ಅಪ್ಪನಾಣೆ, ನೀವು ಮನುಷ್ಯರು, ಬಾಯಲ್ಲಿ ಒಳ್ಳೆ ಮಾತಾಡ್ತೀರಿ, ಆಮೇಲೆ ನನ್ನನ್ನು ಕೊಲ್ಲೋನೆ ನೀನು ಎಂದು ನನಗೂ ನಿನಗೂ ಒಮ್ಮೆ ವಿರೋಧ ಬಂದಿದೆ ಅಂದರೆ ನಿನ್ನ ಜೊತೆ ಸ್ನೇಹ ಮಾಡುವಷ್ಟು ಮೌಢ್ಯ ಇನ್ಯಾವುದೂ ಇಲ್ಲಪ್ಪ, ನಾನು ಹೋಗ್ಬರ್ತೀನಿ. ಒಂದು ತಿಳ್ಕೊ, ನಿನ್ನ ಮಗನ ಕಣ್ಣು ಕಿತ್ತಿದೆ ಅಂತ ನಿನಗೆ ನೋವಿರ್ಬೋದು, ನನ್ನ ಮಗುವನ್ನು ಕೊಂದದ್ದಕ್ಕೆ ಸೇಡಂತ ತೀರಿಸ್ಕೊಂಡಿಲ್ಲ, ನನಗೂ ನಿನಗೂ ಸ್ನೇಹ ಇತ್ತಲ್ಲ, ಒಂದು ಋಣ ತೀರಿಸ್ಕೊಂಡೆ ಅಂತ. ಏನು, ನಿನ್ನ ಮಗನಿಗೆ ತುಂಬ ಪಾಪ ಬರೋದಿತ್ತು, ಆ ಪಾಪವನ್ನು ಇಲ್ಲೇ ಅನುಭವಿಸಿದ್ರೆ ಯಮಧರ್ಮರಾಜನ ಮನೆಯಲ್ಲಿ ಶಿಕ್ಷೆ ಕಮ್ಮಿ ಆಗತ್ತೆ, ಅದಕ್ಕೆ ಕಣ್ಣನ್ನು ಕಿತ್ತಿದ್ದೇನೆ ಅಂತ ಹೇಳಿ ಪಾಪ ಅದು ಪೂಜನೀಯ ಅನ್ನೋ ಪಕ್ಷಿ ಹೊಟ್ಟೋಯ್ತು. ಇದು ಶುಕ್ರನೀತಿ. ಒಮ್ಮೆ ನಮಗೆ ಅವಿಶ್ವಾಸ ಬಂತು ಅಂತಂದ್ರೆ ವಿಶ್ವಾಸದಿಂದ ಅಲ್ಲಿ ಎಸ್ಪೆಷಲಿ ಪ್ರಾಣಿಗಳು ಮನುಷ್ಯನ ಜೊತೆ, ಈ ಮನುಷ್ಯರು ಹಾಗೆ ಅವಿಶ್ವಾಸ ಬಂದ್ಮೇಲೆ ಅವನ ಜೊತೆ ಇರೋದು ಮಾಡೋದು, ಒಳ್ಳೊಳ್ಳೆ ಬಣ್ಣದ ಮಾತಾಡಿ ಕೃಷ್ಣಾರ್ಪಣ ಮಾಡಿಬಿಟ್ರೆ ಗೋವಿಂದ ಎಂದು ಆಯ್ತು, ನಿಮಗೂ ನಮಗೂ ಆಗಲ್ಲ, ದೂರಾನೇ ಇರೋಣ ಅಂತ ಹೇಳಿ ಇದು ಮಾಡಿ ಅಂತ. ಇದಾದ್ಮೇಲೆ ಸತ್ತೋ ಯಾದಾದ ಶರಣೇಶು ಮೃಗ ಕಾಲಂಜರೇಗರವು ಚಕ್ರವಾಕಾಶರ ದ್ವೀಪೆ ಹಂಸಾ ಸರಸಿಮಾನ ಸಹಿತೇಪಿ ಜಾತ ಕುರುಕ್ಷೇತ್ರ ಬ್ರಾಹ್ಮಣೋ ವೇದ ಪಾರಗಾಹ ಪ್ರಸ್ತುತ ದೀರ್ಘಮದ್ವಾನಂ ಯೂಯಂ ಕಿಂ ಅವಸೀದತ ಅಂತ 2 ಪದ್ಯ. ಅದು ಈ ಬ್ರಹ್ಮದತ್ತ ಅನ್ನೋ ರಾಜನ ವಂಶದಲ್ಲಿ ಅದು ಮೂರ್ತಾನ ಮಮೂರ್ತಾನ ಅಂಚ ಅವರು ಪ್ರೀತರಾಗ್ಲಿ ಅಂತ ಇದು 2 ಶ್ಲೋಕ. ಇದೊಂದು ದೊಡ್ಡ ಕಥೆ, ಹರಿವಂಶದಲ್ಲಿ ಬರುವಂತ ಕಥೆ. ಪಿತೃದೇವತೆಗಳ ಆರಾಧನೆಯನ್ನ ಶ್ರದ್ಧೆಯಿಂದ ಇನ್ನು 2 ನಿಮಿಷ ಹೇಳಿ ಮುಗಿಸ್ಬಿಡ್ತೀನಿ. ಆ ಕಥೆ ಇದಕ್ಕೆ ಸಂಬಂಧಪಟ್ಟದ್ದೇ. ಆದ್ರಿಂದ ಪಿತೃದೇವತೆಗಳ ಆರಾಧನೆಯನ್ನ ಚೆನ್ನಾಗಿ ಮಾಡಿದ್ರೆ ಏನು ಪುಣ್ಯ ಅನ್ನೋದಕ್ಕೆ ಈ ಕಥೆಯನ್ನ ಹೇಳಿತ್ತು. ಒಬ್ಬ ವಿಶ್ವಾಮಿತ್ರರ ಮಕ್ಕಳು 7 ಜನ. ಅವರು ಭರದ್ವಾಜರ ಆಶ್ರಮದಲ್ಲಿ ಅಧ್ಯಯನ ಮಾಡ್ತಾ ಇದ್ರು. ಅವರು ಗುರುಗಳ ಸೇವೆಯನ್ನು ಮಾಡಿ ಹಸು ಮೇಯಿಸ್ಲಿಕ್ಕೆ ಕರ್ಕೊಂಡು ಹೋಗಿದ್ರು. ಅಲ್ಲೆಲ್ಲ ಮೇಯಿಸ್ತಾ ಇದ್ದಾರೆ. ಇವರಿಗೆ ಹಸಿವು ಶುರು ಆಯಿತು, ತಿನ್ಲಿಕ್ಕೇನೂ ಇಲ್ಲ. ಏನು ಮಾಡೋದು? ಒಬ್ಬ ಐಡಿಯಾ ಕೊಟ್ಟ, ನಾವು ಮನೆಗೆ ಹೋಗೋದ್ರಲ್ಲಿ ಸತ್ತು ಹೋಗ್ತೀವಿ ಬಿಸಿಲಿಗೆ, ಅದಕ್ಕೆ ಈಗಿರೋ ಒಂದು ಉಪಾಯ ಅಂದರೆ ಈ ಆಕಳಲ್ಲಿ ಒಂದು ಕೊಂದುಬಿಟ್ಟು ತಿಂದುಬೇಡ. ಏನು ಮಾತು ಅಂತಾಡ್ತಿ? ವಿಶ್ವಾಸ ಮಾಡಿ ಗುರುಗಳು ನಮ್ಮ ಮೇಲೆ ಇದನ್ನು ಬಿಟ್ಟಿದ್ದಾರೆ. ಗೋಹತ್ಯೆ ಮಾಡೋದೇ ದೊಡ್ಡ ಪಾಪ, ಗುರುಗಳ ಗೋವನ್ನ ಅದನ್ನು ತಿನ್ನೋದು ಛೇ 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 ಬೇಡ, ನಿಮ್ಮಿಷ್ಟ ಅಂದ. ಇನ್ನೊಂದು 5 ನಿಮಿಷ ಆದಮೇಲೆ ಅನ್ನಿಸ್ತು, ನೀ ಹೇಳಿದ್ದೆ ಸರಿ ಅಂತ. ಹಸಿವು ಜಾಸ್ತಿ ಆಗ್ತಾ ಆಗ್ತಾ ಧರ್ಮ ಪಕ್ಕಕ್ಕೆ ಹೋಗುತ್ತೆ, ಏನೂ ಮಾಡ್ಲಿಕ್ಕಾಗಲ್ಲ, ಮನುಷ್ಯನ ಹೊಟ್ಟೆ ಕೇಳೋದಿಲ್ಲ. ಆಯಿತು, ಕೊಲ್ಲೋಣ. ಕೊಂದರು, ಗೋಹತ್ಯೆ ಮಾಡಿದರು.
ಆಮೇಲೆ ಒಬ್ಬ ಅಂದ ತಿನ್ಬೇಡ್ರಿ ಅಂತ. ಅಲ್ಲೂ ಕೊಂದಾಯ್ತಲ್ಲ, ಒಂದು ನಿಮಿಷ ತಡಿ, ನನ್ನ ಹೆಸರು ಪಿತೃವರ್ತಿ, ದಿನ ಶ್ರಾದ್ದ ಮಾಡ್ತೇನೆ, ಹಾಗೆ ಮಾಂಸಭಕ್ಷಣ ಮಹಾ ನಿಷಿದ್ಧ, ಪಿತೃದೇವತೆಗಳಿಗೆ ಅದನ್ನು ನೈವೇದ್ಯ ಮಾಡಿ ತಿಂದ್ರೆ ಪಿತೃಶೇಷ ಅಂತ ಆಗತ್ತೆ. ಸ್ವಲ್ಪ ನಿಷಿದ್ಧ ಪದಾರ್ಥವನ್ನು ತಿನ್ನೋದಲ್ಲೇ ಒಂಚೂರು ಪಂಚಗವ್ಯ ಪ್ರೋಕ್ಷಣೆ ಮಾಡಿ ತೀರ್ಥ ಹಾಕಿ ತುಳಸಿ ದಳ ಹಾಕಿ ಮಸಾಲೆ ದೋಸೆ ವಿದ್ಯಾರ್ಥಿ ಭವನ್ ತಿಂದು ವಿದ್ಯಾರ್ಥಿ ನಾನು ಅನ್ಕೊಂಬೋದು ಅಂತ. ಸರಿ, ತಿಂದಂತೂ ಆಯ್ತು. ಗುರುಗಳು ಕೇಳಿದ್ರು, ಏನಾಯ್ತು? ಒಂದು ಆಕಳು ಹುಲಿ ಬಂದಿತ್ತು, ಸುಳ್ಳು ಹೇಳಿದ್ರು. ಗುರುದ್ರೋಹ ಮಾಡಿದ್ದ ಫಲದಿಂದ, ಗೋಹತ್ಯೆ ಮಾಡಿದ ಫಲದಿಂದ 7 ಜನ ಋಷಿಕುಮಾರರಾದವರು ತಕ್ಷಣ ಮುಂದಿನ ಜನ್ಮದಲ್ಲೇ ವ್ಯಾಧರಾಗಿ ಹುಟ್ಟಿದ್ರು. ಇಡೀ ಜನ್ಮ ಪ್ರಾಣಿಯನ್ನು ಕೊಲ್ಲೋದು, ಕೊಲ್ತಾ ಇದ್ರು. ತಂದೆ ತಾಯಿಗಳ ಸೇವೆಗಾಗಿ ಅದನ್ನು ಒಂದಿನ ತಂದೆ ತಾಯಿ ಹೋದ ಮೇಲೆ ಅವರು ಬಿಟ್ಟುಬಿಟ್ರು, ಬೇಡ, ಪ್ಯೂರ್ ವೆಜಿಟೇರಿಯನ್ ಆದರು. ಆ ನಂತರದಲ್ಲಿ ಕಾಲಂಜಿರಗಿರಿ ಅನ್ನೋ ಕಡೆ ಮೃಗಗಳಾದರು, ಜಿಂಕೆಗಳಾದರು. ಆ ಜನ್ಮದಲ್ಲೂ ಬೇರೆ ಯಾವ ಜಿಂಕೆ ಸಹವಾಸ ಮಾಡಿಲ್ಲ. ಅದಾದ ಮೇಲೆ ಚಕ್ರವಾಕ ಪಕ್ಷಿಗಳಾದರು. ಚಕ್ರವಾಕ ಪಕ್ಷಿಗಳಿಗೆ ಕಾಮದ ತೃಷೆ ತುಂಬ ಜಾಸ್ತಿ